ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ಇಷ್ಟು ದಿನಗಳ ಕಾಲ ನಮ್ಮ ರಾಜ್ಯದ ಅಂಕೋಲಾದ ಸಿರಿರು ಗುಡ್ಡ ಕುಸಿತದ ಬಗ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ವಿ. ಅಲ್ಲಿ ಕೇರಳ ಮೂಲದ ಅರ್ಜುನ ಟ್ರಕ್ನ ಮೂಲಕ ಸಿಕ್ಕಾಕೊಂಡ ವಿಷಯನ ಕೇರಳ ಮಾಧ್ಯಮದಲ್ಲಿ ನಿರಂತರವಾಗಿ ಪ್ರಸಾರವಾಗ್ತಾ ಇತ್ತು. ಆ ಭಾಗದ ಜನ ಅರ್ಜುನ ಬದುಕಿ ಬಾ ಅಂತ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ರು. ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ಕೇರಳಕ್ಕೋಸ್ಕರ ಇಡೀ ದೇಶ ಕಂಬನಿ ಮಿಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಕಲ್ಪನೆಗೂ ಮೀರಿದಂತ ಘನಘೋರ ದುರಂತ ಕೇರಳದ ವೈನಾಡ್ನಲ್ಲಿ ನಡೆದು ಬಿಟ್ಟಿದೆ. ಇಲ್ಲಿಯವರೆಗೆ 80 ಮಂದಿ ಸಾವನ್ನ ಅಪ್ಪಿದ್ದಾರೆ. ಗಾಯಾಳುಗಳು ಲೆಕ್ಕವೇ ಇಲ್ಲ. ನದಿಯಲ್ಲಿ ಹೆಣದ ರಾಶಿ ತೇಲಿಕೊಂಡು ಹೋಗ್ತಾ ಇದೆ. ಮತ್ತೊಂದು ಕಡೆಯಿಂದ ಆ ಗುಡ್ಡದ ಕುಸಿತ ಆಗಿದೆಯಲ್ಲ, ಅದರ ಕೆಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಈ ಕ್ಷಣಕ್ಕೂ ಮಾಹಿತಿ ಇಲ್ಲ. ಹಾಗಿದ್ರೆ ನೋಡ್ಕೊಂಡು ಬರೋಣ ವೈನಾಡಿನ ಪರಿಸ್ಥಿತಿ ಹೇಗಿದೆ, ನಿಜವಾಗಿಯೂ ಸದ್ಯದ ಬೆಳವಣಿಗೆ ಏನು ಅಂತ. ವೀಕ್ಷಕರೇ, ವೈನಾಡು ಅಂತಿದ್ದ ಹಾಗೆ ಎಲ್ರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಕಣ್ಮುಂದೆ ಬರುತ್ತೆ. ಹಾಗೆ ಅದ್ಭುತ ಪ್ರಕೃತಿಯ ತಾಣ ವೈನಾಡು. ವೈನಾಡು ಪ್ರವಾಸಿಗರ ಕಣ್ಣನ್ನ ಸೆಳೆಯುವಂತ ಒಂದು ಕೇರಳದ ಸುಂದರ ತಾಣ. ಆದರೆ ವೈನಾಡ್ನಲ್ಲಿ ನೀವು ಈಗಿನ ಪರಿಸ್ಥಿತಿನ ನೋಡ್ಬಿಟ್ರೆ ಹೇಗಾಗಿದೆ ಅಂದ್ರೆ, ಅದ್ಭುತವಾಗಿರ್ತಕ್ಕಂಥ ಹೋಮ್ ಸ್ಟೇಗಳು, ಹೊಸ ರೀತಿಯ ಸೇತುವೆಗಳು, ಹೊಸ ಹೊಸ ಹೋಟೆಲ್ಗಳು, ರೆಸಾರ್ಟ್ಗಳು ಇವೆಲ್ಲವೂ ಕೂಡ ನಿಮಗೆ ಕಾಣ್ತಾ ಇರುತ್ತೆ. ಆದರೆ ಕಂಡಲ್ಲಿ ರಸ್ತೆಗಳು ತುಂಬಾ ಅಭಿವೃದ್ಧಿ ಹೊಂದಿದ ಪ್ರವಾಸಿ ತಾಣ ಈ ವೈನಾಡು. ಆದರೆ ಇವೆಲ್ಲವೂ ಕೂಡ ಸದ್ಯಕ್ಕೆ ವೈನಾಡಿಗೆ ಶಾಪವಾಗಿ ಪರಿಣಮಿಸಿದೆ. ಏನಾಯ್ತು ಅಂತ ಗಮನಿಸಿ ನೋಡೋದಾದ್ರೆ, ಕೇರಳದ ಮಾಧ್ಯಮಗಳ ಮಾಹಿತಿ ಪ್ರಕಾರ ಮಧ್ಯರಾತ್ರಿ ಸುಮಾರು ವೈನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇತ್ತು. ಸಣ್ಣದಾಗಿ ಪ್ರವಾಹ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಆದರೆ ರಾತ್ರೋರಾತ್ರಿ ಮಳೆಯ ಪ್ರಮಾಣ ಜಾಸ್ತಿ ಆದ ಕಾರಣ ಅಲ್ಲಿ ಹರಿಯುವಂತ ನದಿ, ಚೆಲಿಯಾರ ನದಿ ಇದೆ ನೋಡಿ, ಅದು ಉಕ್ಕಿ ಹರಿಯಲಿಕ್ಕೆ ಪ್ರಾರಂಭ ಮಾಡುತ್ತೆ. ಮೊದಲಿಗೆ ಮುಂಡಕೈ ಎಂಬ ಭಾಗದಲ್ಲಿ ಒಂದು ಗುಡ್ಡ ಕುಸಿತ ಉಂಟಾಗುತ್ತೆ. ಸುತ್ತಮುತ್ತ ಒಂದಷ್ಟು ಶಿಬಿರ ನಡೀತಾ ಇರುತ್ತೆ. ಸುತ್ತಾನೆ ಒಂದು ಸ್ಕೂಲ್ ಕೂಡ ಇರುತ್ತೆ. ಅದರ ಸುತ್ತಮುತ್ತಲಿನ ಜನ ವಾಸ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲವೂ ಕೂಡ ಗುಡ್ಡ ಕುಸಿದು ಬಿಡುತ್ತೆ. ಅದರ ಕೆಳಗಡೆನ ಸಾಕಷ್ಟು ಜನ ಸಿಕ್ಕಾಕೊಳ್ತಾರೆ. ಸಾಕಷ್ಟು ಜನ ಸಾವನ್ನ ಕೂಡ ಅಪ್ಪಿಬಿಡ್ತಾರೆ. ಇದು ನಡೆದದ್ದು ಮುಂಡಕೈ ಎಂಬ ಭಾಗದಲ್ಲಿ. ಆ ಬಳಿಕ ಏನಾಗುತ್ತೆ ಅಂದ್ರೆ, ಗುಡ್ಡ ಕುಸಿತದ ಪರಿಣಾಮ ಆ ನದಿ ಇತ್ತಲ್ಲ, ಅಪಾರ ಪ್ರಮಾಣದ ನೀರು ಹರಿಯುವಂತ ನದಿ, ಗುಡ್ಡ ಕುಸಿದಿರೋ ಪರಿಣಾಮದಿಂದಾಗಿ ನದಿಯ ದಿಕ್ಕನ್ನೇ ಚೇಂಜ್ ಮಾಡಿಬಿಡುತ್ತೆ. ನದಿ ಹರಿಯೋ ನೀರು ಇರುತ್ತೆ ನೋಡಿ, ಆ ದಿಕ್ಕೆ ಬದಲಾಗ್ಬಿಡುತ್ತೆ. ನದಿ ಒಂದ್ ಕಡೆ ಹೋಗ್ತಾ ಇರುತ್ತೆ, ಅಕ್ಕಪಕ್ಕ ಜನ ವಾಸ ಮಾಡ್ತಾ ಇರ್ತಾರೆ. ಟೀ ಸ್ಟಾಲ್ಗಳು ಇತ್ತು, ಗುಡಿಸಲು ದೊಡ್ಡ ದೊಡ್ಡ ಮನೆಗಳು ಇರುತ್ತೆ. ಗುಡ್ಡ ಕುಸಿತದ ಪರಿಣಾಮ ನದಿಯ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಅದಾದ ಬಳಿಕ ಅಲ್ಲಿರ್ತಕ್ಕಂತಹ ಚುರಲ್ಮಾಲ ಎನ್ನುವಂತ ಭಾಗ ಮತ್ತು ಅಟ್ಟಮಾಲ, ಮೆಪ್ಪಾಡಿ, ನೋಲ್ಪುಳ ಈ ಎಲ್ಲ ಗ್ರಾಮಗಳ ಮೇಲೆ ನೀರು ಹರಿಯೋದಕ್ಕೆ ಶುರು ಮಾಡುತ್ತೆ. ಈ ನದಿಯ ನೀರು ಹರಿಯೋದಕ್ಕೆ ಶುರುವಾಗುತ್ತೆ ನೋಡಿ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಮುಂಡಕೈ ಭಾಗದಲ್ಲಿ ಮೊದಲ ಗುಡ್ಡ ಕುಸಿತ ಉಂಟಾಗುತ್ತೆ. ನಂತರ 2 ಗಂಟೆಯ ಸುಮಾರಿಗೆ ಮತ್ತೊಂದು ಗುಡ್ಡ ಕುಸಿತ ಉಂಟಾಗುತ್ತೆ. ನಂತರ 4 ಗಂಟೆಗೆ ಮತ್ತೊಂದು ಗುಡ್ಡ ಕುಸಿತ ಉಂಟಾಗುತ್ತೆ. ಈ ರೀತಿಯಾಗಿ ಸಾಲು ಸಾಲಾಗಿ ಗುಡ್ಡ ಕುಸಿತ ಉಂಟಾಗುತ್ತೆ. ಇದೆಲ್ಲವೂ ಕೂಡ ಒಂದೇ ರಾತ್ರಿಯಲ್ಲಿ ನಡೆದು ಹೋಗಿಬಿಡುತ್ತೆ. ಬೆಳಿಗ್ಗೆ ಕಣ್ಣು ಬಿಡುವಷ್ಟರಲ್ಲಿ ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ 47 ಮಂದಿ ಸತ್ತೋಗಿದ್ದಾರೆ ಅನ್ನೋ ರಿಪೋರ್ಟ್ ಬಂದೇ ಬಿಡುತ್ತೆ. ಅದೆಷ್ಟೋ ಮಂದಿ ಮನೆ ಮಠಾನ ಕಳ್ಕೊಂಡು ಬೀದಿಗೆ ಬಂದಿರ್ತಾರೆ. ಅದೆಷ್ಟೋ ಜನ ಗುಡ್ಡದ ಕೆಳಗಡೆ ಸಿಕ್ಕಾಕೊಂಡು ಒದ್ದಾಡುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ರಾತ್ರಿ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಬೆಳಗ್ಗೆ ನೋಡುವಷ್ಟರಲ್ಲಿ ಸ್ಮಶಾನದ ರೀತಿ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಸದ್ಯದ ಅಲ್ಲಿಯ ವಾತಾವರಣ ಹೇಗಿದೆ ಅಂದ್ರೆ, ಸಾಕಷ್ಟು ಕ್ಯಾಮ್ರಾಗಳಲ್ಲಿ ಸೆರೆಯನ್ನ ಹಿಡಿದಿದ್ದಾರೆ. ಎಲ್ಲೆಡೆ ಹಚ್ಚ ಹಸಿರಿನಿಂದ ಕೂಡಿದಂತಹ ಭಾಗ, ಟೀ ಎಸ್ಟೇಟ್ಗಳಿಂದ ಕಂಗೊಳಿಸುವಂತಹ ಹೋಮ್ ಸ್ಟೇಗಳಿಂದ ಆವೃತವಾಗಿರ್ತಕ್ಕಂತಹ ಭಾಗ ಒಮ್ಮೆಲೆ ಒಂದೇ ರಾತ್ರಿಯಲ್ಲಿ ಎಲ್ಲೆಡೆ ಸ್ಮಶಾನದ ರೀತಿ ಕಂಪ್ಲೀಟ್ ಆಗಿ ಎಲ್ಲವೂ ಕೊಚ್ಚಿಕೊಂಡು ಹೋಗಿ ಕೇವಲ ಅವಶೇಷಗಳು ಮಾತ್ರ ಸಿಗ್ತಾ ಇವೆ. ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ. ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ, ಸೇತುವೆ ಕೊಚ್ಚಿಕೊಂಡು ಹೋಗಿವೆ. ಒಂದು ಗ್ರಾಮಕ್ಕೆ ಇನ್ನೊಂದು ಗ್ರಾಮಕ್ಕೆ ಹಾದು ಹೋಗುವ ರಸ್ತೆಗಳು ಇಲ್ಲದಂತಾಗಿದೆ. 3 ಗ್ರಾಮಗಳಂತೂ ಸಂಪೂರ್ಣವಾಗಿ ಮಾಯವಾಗಿದೆ. ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದು ಕೇವಲ ಅವಶೇಷಗಳು ಮಾತ್ರ. ಅಂದಾಜು 400ಕ್ಕೂ ಅಧಿಕ ಕುಟುಂಬಗಳು ಸಂಪೂರ್ಣವಾಗಿ ಬೀದಿಗೆ ಬಂದಿದೆ. ಇನ್ನು ಗುಡ್ಡದ ಕೆಳಗಡೆ ಎಷ್ಟು ಜನ ಸಿಕ್ಕಿ ಹಾಕಿಕೊಂಡಿದ್ದಾರೆ ಲೆಕ್ಕವೇ ಇಲ್ಲ. ಸಿಕ್ಕವರನ್ನ ಆಸ್ಪತ್ರೆಗೆ ರವಾನಿಸಲಾಗುತ್ತಿದೆ. ನಡುವೆ ಸಿಕ್ಕಿ ಹಾಕಿಕೊಂಡವರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ರಸ್ತೆಗಳು ಇರದೇ ಇರೋದ್ರಿಂದ ಅವರನ್ನ ಸರಿಯಾಗಿ ರಕ್ಷಣೆ ಮಾಡೋದಕ್ಕೂ ಕೂಡ ರಕ್ಷಣಾ ತಂಡಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಹೆಣಗಳ ರಾಶಿ ನದಿಯಲ್ಲಿ ತೇಲಿಕೊಂಡು ಬರೋ ಹಾಗಾಗಿದೆ. ಇಂತಹ ಒಂದು ಭಯಂಕರವಾದ ಘಟನೆ ಕೇರಳದಲ್ಲಿ ನಡೆದಿದೆ. ಸದ್ಯಕ್ಕೆ ರಕ್ಷಣಾ ತಂಡದವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವು ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಪೂರ್ಣ ಪ್ರಮಾಣದಲ್ಲಿ ಸೇನೆಯನ್ನು ಕಳಿಸುವ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಅವರು ಕೂಡ ಆ ನಿಟ್ಟಿನಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗ್ ಕೂಡ ಅದೇ ಭರವಸೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಏರ್ ಲಿಫ್ಟ್ ಅನ್ನ ಬಳಸಲಾಗ್ತಿದೆ. ಹೆಲಿಕಾಪ್ಟರ್ ಅನ್ನ ಬಳಸಿ ಮಧ್ಯ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ.
ಇನ್ನೊಂದು ದುಃಖದ ಸಂಗತಿ ಏನಂದ್ರೆ ಅಲ್ಲಿ ಸರಿಯಾಗಿ ಏನಾಗಿದೆ ಅಂತ ಮಾಹಿತಿ ಕೂಡ ದೊರೆತಾ ಇಲ್ಲ. ಇಲ್ಲಿ ಗುಡ್ಡ ಕುಸಿತ ಉಂಟಾಗಿರೋದ್ರಿಂದ ಅಲ್ಲಿನ ಗ್ರಾಮ ಹೇಗಿತ್ತು, ಅಲ್ಲಿ ಯಾವ್ಯಾವ ರಸ್ತೆ ಇತ್ತು, ಎಲ್ಲೆಲ್ಲಿ ಜನ ವಾಸ ಮಾಡ್ತಿದ್ರು ಅಂತ ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಏಕೆ ಹೀಗಾಗ್ತಿದೆ ಅಂದ್ರೆ ಎಲ್ಲವೂ ಕೂಡ ನೀರು ಮಾತ್ರ ಕಾಣ್ತಾ ಇದೆ, ಬಿಟ್ರೆ ಅವಶೇಷಗಳು ಕಾಣ್ತಾ ಇವೆ. ಎಲ್ಲಾನು ಒಂದೇ ರೀತಿಯಲ್ಲಿ ಕಾಣ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಕಾರ್ಮಿಕರು ಜಾಸ್ತಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಈ ಘಟನೆಗೆ ಪ್ರಮುಖ ಕಾರಣ ಏನು ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಇರುವುದರಿಂದ ಅಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ರೆಸಾರ್ಟ್, ಹೋಮ್ ಸ್ಟೇ ಇಂಥವೆಲ್ಲ ಜಾಸ್ತಿ ಆಗಿದೆ. ಇವೆಲ್ಲವೂ ಜಾಸ್ತಿ ಆಗಿರೋದ್ರಿಂದ ಪ್ರಕೃತಿ ನಾಶ ಸಾಮಾನ್ಯವಾಗಿ ಆಗುತ್ತೆ. ಇದರ ಪರಿಣಾಮವೇ ಈಗ ಅನುಭವಿಸುವಂತಾಗಿದೆ. ಈಗ ಸದ್ಯಕ್ಕೆ ಸಾವಿನ ಸಂಖ್ಯೆ 90 ಇದೆ. ಇನ್ನು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲವೂ ಸರಿಯಾಗ್ಲಿ ಅಂತ ಕೇಳಿಕೊಳ್ಳೋಣ.